हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचि परिमर्दितानां संसारसिन्धौ परिपातितानां क्षेमाय वै भागवतं प्रगर्जति। श्रीगुरुभ्यो नमः। हरिः ओम्। ಭಾಗವತದ ಪಂಚಮ ಸ್ಕಂದದ ಜಡಭರತನ ಕಥೆಯನ್ನ ನಾವು ಗಮನಿಸ್ತಾ ಇದ್ದೇವೆ. ಆ ಭರತ ಚಕ್ರವರ್ತಿ ಹೇಗೆ ವಾಸ ಮಾಡ್ತಾ ಇದ್ದ, ಶೀತೋಷ್ಣ ಮಳೆ ಗಾಳಿ ಏನೇ ಬರಲಿ ಯಾವುದಕ್ಕೂ ಕೂಡ ಜಗ್ಗದೆ ದಷ್ಟಪುಷ್ಟವಾದಂತಹ ಅಂಗದಿಂದ ಕೂಡಿಕೊಂಡು ಇದ್ದ. ನೆಲದಲ್ಲಿ ಮಲಗ್ತಾ ಇದ್ದ, ಮೈ ಉಜ್ಜಿಕೊಳ್ಳದೇನೆ ಹಾಗೆ ಇದ್ದ, ಸ್ನಾನಾದಿಗಳೆಲ್ಲ ಇರ್ಲಿಲ್ಲ. ಹಾಗಾಗಿ ಅವನ ಕಾಂತಿ ತೇಜಸ್ಸೆಲ್ಲವೂ ಕೂಡ ಧೂಳಿಗೆ ಮುಚ್ಚಿದ ಮಣಿಯಂತೆ ಎಲ್ಲವೂ ಕೂಡ ಮರೆಯಾಗಿ ಹೋಗಿತ್ತು. ಅವನ ಅಣ್ಣಂದಿರೆಲ್ಲರೂ ಕೂಡ ಇವನು ಕೂಲಿ ಕೆಲಸಕ್ಕೋಸ್ಕರ ಅಂತ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಎಲ್ಲ ಕೆಲಸ ಮಾಡೋದನ್ನ ನೋಡಿ, ಬೇರೆಯವ್ರ ಕೆಲಸ ಯಾಕೆ ಮಾಡಿಸ್ಬೇಕು, ನಮ್ಮನೆ ಕೆಲಸನೇ ಮಾಡ್ಲಿ ಅಂತಂದು ಹೇಳಿ ಅವನ ಅಣ್ಣಂದಿರೇನಿದ್ರೋ ನಮ್ ಗದ್ದೆಯಲ್ಲೇ ಕೆಲಸ ಮಾಡು ಅಂತ ಹೇಳಿ ಗದ್ದೆಯ ಕೆಲಸಕ್ಕೆ ಅಂತ ಅವನನ್ನು ನಿಯಮನ ಮಾಡ್ತಾ ಇದ್ದ. ಅವನದಕ್ಕೂ ಮರು ಮಾತನಾಡ್ಲಿಲ್ಲ. ಅವ್ರ ಅಣ್ಣಂದ್ರು ಕೂಲಿ ಕೊಟ್ರು ಸರಿ, ಇಲ್ಲ ಅಂದ್ರೂ ಸರಿ, ತಮ್ಮ ಇವನಿಗೇನು ಕೂಲಿ ಕೊಡೋದು, ಮನೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಬಿಟ್ಬಿಡ್ತಾ ಇದ್ರು. ಅವ್ರು ಎಷ್ಟು ಅಕಸ್ಮಾತ್ ಏನಾದ್ರು ಇನ್ ಖರ್ಚಿಗೆ ತಗೋ ಅಂತ ಕೊಟ್ರೆ ಎಷ್ಟು ಕೊಟ್ಟಿದ್ದಾರೆ ಅಂತಾನೂ ವಾಪಸ್ ನೋಡ್ತಾ ಇರ್ಲಿಲ್ಲ. ಮನೆಯಲ್ಲೂ ಕೂಡ ನುಚ್ಚು ಕೊಡ್ತಾ ಇದ್ರು. ಹುಳು ತಿಂದಂತಹ ಉದ್ದಿನ ಕಾಳುಗಳನ್ನ, ಸ್ಥಳದಲ್ಲಿ ಅನ್ನ ಸೀದು ಹೋಗಿದ್ರೆ ಆ ಸೀದು ಹೋದಂತಹ ಅನ್ನ ಯಾವುದೇ ಇರ್ಲಿ, ಈ ಎಲ್ಲವನ್ನು ಕೂಡ ಅಮೃತದಂತೆ ತುಂಬಾ ರುಚಿ ರುಚಿಯಾಗಿದೆ ಅಂತ ಅನ್ನ ಆಸ್ವಾದನೆ ಮಾಡಿಕೊಂಡು ತಿಂತಾ ಇದ್ದ. ಈ ರೀತಿಯಾಗಿ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಶೂದ್ರ ರಾಜ ಇದ್ದ. ಅವನಿಗೆ ಸಂತಾನವೇ ಇರಲಿಲ್ಲ. ಸಂತಾನ ಆಗಬೇಕು ಅನ್ನುವಂತಹ ಬಯಕೆಯಿಂದಾಗಿ ನರಬಲಿಯನ್ನು ಕೊಡ್ಬೇಕು, ಭದ್ರಕಾಳಿಗೆ ನರಬಲಿಯನ್ನು ಕೊಟ್ರೆ ಸತ್ಸಂತಾನವಾಗತ್ತೆ ಅಂತ ಯಾರೋ ಅವನಿಗೆ ಹೇಳಿದ್ದ. ಹಾಗಾದ್ರೆ ಇದರಿಂದ ನಮಗೆ ಮಂಗಳವಾಗತ್ತೆ ಅಂತಾದ್ರೆ ಯಾಕೆ ಬಿಡೋಣ, ನರಬಲಿಯನ್ನು ಕೊಟ್ರಾಯಿತು ಅಂತ ಬಲಿಯನ್ನು ಕೊಡ್ಲಿಕ್ಕೆ ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ. ತಸ್ಯಃ ಅದನ್ನೇ ಯದಾತು ಪರತಃ ಆಹಾರಂ ಕರ್ಮ ವೇತನತಃ ಈಹಮಾನಃ ಸ್ವಭ್ರಾತೃಭಿರಪಿ ಕೇದಾರ ಕರ್ಮಣಿ ನಿರೂಪಿತಃ ತದಪಿ ಕರೋತಿ. ಗದ್ದೆ ಕೆಲಸದಲ್ಲಿ ಏನಾದ್ರೂ ಇವನನ್ನ ಕೆಲಸ ಮಾಡು ಅಂತ ಹೇಳಿದ್ರೆ ಆ ಕೆಲಸಗಳನ್ನು ಮಾಡ್ತಾ ಇದ್ದ. ಅವ್ರೇನಾದ್ರೂ ದುಡ್ಡನ್ನು ಕೊಟ್ರೆ ಕಿಂತು ನ ಸಮಂ ವಿಷಮಂ ನ್ಯೂನಂ ಅಧಿಕಮಿತಿ ವೇದ. ಹೆಚ್ಚಿಗೆ ಕೊಟ್ರು ಕಡಿಮೆ ಕೊಟ್ರು ಯಾವುದ್ರಲ್ಲೂ ಗಮನ ಇಲ್ಲ. ಕಣ ಪಿಣ್ಯಾಕ ಫಲೀಕರಣ ಕುಲ್ಮಾಶ ಸ್ಥಾಲಿ ಪುರೀಶಾದೀನಿ ಅಪಿ ಅಮೃತವತ ಆರೋಚಯಿತ್. ನುಚ್ಚು, ಹಿಂಡಿ, ಪಶುಗಳೆಲ್ಲ ತಿನ್ನತ್ತಲ್ಲ ಹಿಂಡಿ, ಅದನ್ನ ಹುಳು ತಿಂದಂತಹ ಉದ್ದಿನ ಕಾಳುಗಳು, ಹುಳ ಬಂದಂತಹ ಯಾವ್ದಾದ್ರು ಪದಾರ್ಥಗಳಿತ್ತು ಅಂತಂದ್ರೆ ಅದನ್ನ,
ಅಯ್ಯೋ ಇವತ್ತು ಅನ್ನ ಮಾಡ್ಬೇಕಾದ್ರೆ ತಳ ಎಲ್ಲ ಹಿಡಿದು ಹೋಗಿದೆ ಅಂತ ಹೇಳಿಕೊಂಡು ತಳ ಹಿಡಿದಂತಹ ಸೀದಂತಹ ಅನ್ನವನ್ನು ಕೊಟ್ರೆ ಅದನ್ನು ತುಂಬಾ ಚೆನ್ನಾಗಿದೆ ಅಂತ ಹಾಗೆ ಸವಿತಾ ಇತ್ತು. ಈ ಸಂದರ್ಭದಲ್ಲಿ ಅಥ ಕದಾಚಿತ್ ವೃಷಳಪತಿ ಭದ್ರಕಾಳಿ ಪುರುಷ ಪಶುಂ ಆಲಭತ ಅಪತ್ಯ ಕಾಮ. ಶೂದ್ರರಾಜ ಒಬ್ಬನಿದ್ದ, ಭದ್ರಕಾಳಿಗೆ ನರಬಲಿಯನ್ನು ಕೊಟ್ರು ಅಂತಾದ್ರೆ ಆವಾಗ ಒಳ್ಳೆ ಸಂತಾನ ಆಗತ್ತೆ ಅಂತ ಅವನಿಗೆ ಯಾರೋ ಹೇಳಿದ್ದಾರೆ. ಹಾಗಾದ್ರೆ ನರಬಲಿಯನ್ನು ಕೊಟ್ರಾಯ್ತು ಅಂತ ಸಂಕಲ್ಪ ಮಾಡಿದ. ತಸ್ಯ ದೈವ ವಿಮುಕ್ತಸ್ಯ ಪಶೋಃ ಪದವೀಂ ತದನುಚರಾಃ ಪರಿಧಾವಂತಃ ನಿಶೀಥ ಸಮಯೇ ತಮಸಾ ಆವೃತಾಯಾಃ ಮನಧಿಗತ ಪಶವಃ ಆಕಸ್ಮಿಕೇನ ವಿಧಿರಾ ಕೇದಾರಾನ್ ವೀರಾಸನೇನ ಮೃಗವರಾಹಾದಿಭ್ಯಃ ಸಂರಕ್ಷಮಾಣಂ ಆಂಗಿರಸ ಪ್ರವರಸುತಂ ಅಪಶ್ಯತ. ಇವನು ಯಾವುದೋ ಒಬ್ಬ ಮನುಷ್ಯನನ್ನು ಹಿಡಿದುಕೊಂಡು ಬಂದು ಅವನ ನರಬಲಿಯನ್ನು ಕೊಟ್ರಾಯ್ತು ಅಂತ ಕರ್ಕೊಂಡ್ ಬಂದಿದ್ರು. ನರಬಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ, ಕರ್ಕೊಂಡು ಬಂದಿದ್ರು. ಇವರೆಲ್ಲ ಮಾತುಗಳು ವರಸೆ ಇದನ್ನೆಲ್ಲ ನೋಡಿದಾಗ ಓ ಇವ್ ನಮ್ಮನ್ನ ಸಂಹಾರ ಮಾಡಿಯೇ ಸಿದ್ಧ, ನಮ್ಮನ್ನು ಕೊಲ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ತೀರ್ಮಾನವಾಯ್ತು ಅವನಿಗೆ. ಅದಕ್ಕೆ ಪ್ರಾಣದ ಭಯದಿಂದಾಗಿ ಹೇಗಾದ್ರೂ ಮಾಡಿ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ಇವನನ್ನ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಭಟರ್ ಯಾರಿದ್ರು ಅವರೆಲ್ಲರೂ ಕೂಡ ಇವನನ್ನು ನೋಡ್ತಾ ಇದ್ದಾರೆ. ಎಲ್ಲಿದ್ದಾನೆ, ತಪ್ಪಿಸ್ಕೊಂಡು ಹೋದವನು ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಸಿಗ್ತಾ ಇಲ್ಲ. ಮಧ್ಯರಾತ್ರಿಯಲ್ಲಿ ಕತ್ತಲು ಗವಿಯ ವಾತಾವರಣದಲ್ಲಿ ಭದ್ರಕಾಳಿ ಎದುರುಗಡೆಯಲ್ಲಿ ನಡುರಾತ್ರಿಯಲ್ಲಿ ನರಬಲಿಯನ್ನು ಕೊಡಬೇಕು. ಭಟ್ರು ಓಡಾಡ್ತಾ ಇದ್ದಾರೆ, ಮನುಷ್ಯ ಕಾಣಿಸ್ತಾ ಇಲ್ಲ, ಎಲ್ಲೋ ತಪ್ಪಿಸ್ಕೊಂಡ್ ಬಿಟ್ಟಿದ್ದಾನೆ. ಅರ್ಧರಾತ್ರಿ ಆಗಿದೆ, ತಪ್ಪಿಸಿಕೊಂಡಂತಹ ಮನುಷ್ಯ ಸಿಗಲೇ ಇಲ್ಲ. ಇವ್ರ ಅಣ್ಣಂದಿರ ಹೊಲ ಯಾವ್ದಿತ್ತೋ ಆ ಹೊಲದ ಒಂದು ಬದುವಿನಲ್ಲಿ ಕುಳಿತುಕೊಂಡು ಯಾವ್ದಾದ್ರು ಹಂದಿಯೋ ಜಿಂಕೆಯೋ ಯಾವ್ದಾದ್ರು ಪ್ರಾಣಿಗಳು ಬಂದು ಗದ್ದೆಯಲ್ಲಿ ಹಾಕಿದ ಪೈರುಗಳನ್ನು ತಿಂದುಬಿಡತ್ತೋ ಏನೋ ಅಂತ ರಾತ್ರಿ ಎಲ್ಲ ಗಸ್ತು ಕಾಯ್ತಾ ಇದ್ದ. ಅಂಗಿರಸ ಗೋತ್ರದಲ್ಲಿ ಹುಟ್ಟಿದಂತಹ ಈ ವ್ಯಕ್ತಿ ಆಕಸ್ಮಿಕೇನ ವಿಧಿನ ಕೇದಾರಾನ್ ವೀರಾಸನೇನ ಮೃಗ ವರಾಹಾದಿಭ್ಯ ಸಂರಕ್ಷಮಾಣಂ ಆಂಗಿರಸ ಪ್ರವರ ಸುತಂ ಅಪಶ್ಯತ್. ಅಂಗಿರಸ ಋಷಿಗಳ ಮಗನನ್ನ ಇವ್ರು ನೋಡ್ತಾ ಇದ್ದ. ಅಥತೆ ಏನಂ ಅನವದ್ಯ ಲಕ್ಷಣಂ ಅವಮೃಶ್ಯ ತೇನ ಭರ್ತುಃ ಕರ್ಮ ನಿಷ್ಪತ್ತಿಂ ಮನ್ಯಮಾನಾಃ ಬದ್ಧ್ವಾ ರಶನಯ ಚಂಡಿಕಾಗ್ರಹಂ ಉಪನಿನ್ಯುಃ ಮುದಾ ವಿಕಸಿತ ವದನಾಃ. ನಾವು ಬಲಿ ಕೊಡ್ಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಇವರು. ನಾವೇನಾದ್ರೂ ಈಗ ಯಾರನ್ನು ಬಲಿ ಕೊಡ್ಲಿಕ್ಕೆ ಅಂತ ಕರೆದುಕೊಂಡು ಬಂದಿದ್ವು, ಅವನು ತಪ್ಪಿಸಿಕೊಂಡು ಹೋಗಿದ್ದಾನೆ, ಹಾಗೆ ಹೋಗ್ಬಿಟ್ವಿ ಅಂದ್ರೆ ನಮ್ಮಿಬ್ರಲ್ಲಿ ಯಾರೋ ಒಬ್ಬನನ್ನ ಬಲಿ ಕೊಟ್ಟು ಬಿಡ್ತಾರೆ ಇವರು. ಹಾಗಾದ್ರೆ ಯಾರನ್ನಾದ್ರೂ ಒಬ್ಬನ ಕರ್ಕೊಂಡು ಹೋದ್ರಾಯ್ತು ಅಂತ ಹುಡುಕ್ತಾ ಇದ್ದಾಗ ಮಧ್ಯರಾತ್ರಿಯ ಸಂದರ್ಭದಲ್ಲಿ ವೀರಾಸನದಲ್ಲಿ ಕುಳಿತುಕೊಂಡು ಚಕ್ಕಮಕ್ಕಳ ಹಾಕೊಂಡು ಕೂಡೋದು ಅಂತ ನಾವ್ ಹೇಳ್ತೇವಲ್ಲ, ಈಗ ಕೂತಂತಹ ಊಟಕ್ಕೆ ಕೂಡೋ ಸಂದರ್ಭದಲ್ಲಿ ಯಾವ ಆಸನದಲ್ಲಿ ಕೂಡ್ತೇವೋ ಅದು. ಆ ವೀರಾಸನದಲ್ಲಿ ಕೂತ್ಕೊಂಡು ಯಾವ್ದಾದ್ರು ಗದ್ದೆಗೆ ಅಲ್ಲಿ ಇಲ್ಲಿ ಪಶುಗಳೆಲ್ಲ ಬರುತ್ತೋ ಏನೋ ಅಂತ ನೋಡ್ತಾ ಇದ್ದಾನೆ. ಪಶುಗಳಿಂದ ಇದನ್ನ ರಕ್ಷಣೆ ಮಾಡ್ಬೇಕು ಗದ್ದೆಯನ್ನ ಅಂತ ಜಡಭರತ ಕೂತಿದ್ದಾನೆ. ಬದುಕೊಂಡ್ವಿ, ನಾವು ಬದುಕಿದ್ವಿ ಇವತ್ತು. ಒಂದು ವೇಳೆ ಇವನು ಸಿಗಲಿಲ್ಲ ಅಂತ ನಮ್ಮನ್ನೇ ಬಲಿ ಕೊಡ್ತಾ ಇದ್ದ ಅವನು ಅಂತ ಅಂದುಕೊಂಡು, ಅವನು ಸಿಕ್ಕಿದಾನೆ ಅಂತ ಅನ್ಕೊಂಡು ಸಂತೋಷಗೊಂಡ್ರು. ಅವನನ್ನ ಹಗ್ಗದಿಂದ ಕಟ್ಕೊಂಡು ಎಲ್ಲಿ ಬಲಿ ಕೊಡ್ಬೇಕಾಗಿತ್ತೋ ಆ ಚಂಡಿಕಾಲಯಕ್ಕೆ ಕರೆದುಕೊಂಡು ಬರ್ತಾ ಇದ್ದ. ಆಮೇಲೆ ಆ ಶೂದ್ರ ರಾಜನ ಪುರೋಹಿತರು ಯಾರಿದ್ರು, ಶೂದ್ರ ಪುರೋಹಿತರು, ಅವರೆಲ್ಲರೂ ಕೂಡ ತಮ್ಮ ಪದ್ಧತಿ ಏನಿತ್ತು ಆ ಪದ್ಧತಿಗೆ ಅನುಗುಣವಾಗಿ ಭರತರಾಜನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ, ಎಷ್ಟೋ ತಿಂಗಳುಗಳು ವರ್ಷಗಳೇ ಆಗಿ ಹೋಗಿತ್ತು ಇವನು ಸ್ನಾನ, ಶರೀರಕ್ಕೆ ಹಲ್ ತಿಕ್ಕೊಳ್ಳೋದು, ಸ್ನಾನ ಮಾಡೋದು, ತಲೆಗೆಲ್ಲ ನೀರು ತೋರಿಸಿ ಎಷ್ಟೋ ದಿವಸಗಳೇ ಆಗಿ ಹೋಗಿತ್ತು. ಚೆನ್ನಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಹೊಸ ಬಟ್ಟೆಯನ್ನ ಉಡಿಸ್ತಾ ಇದ್ದಾರೆ. ಆಭರಣಗಳನ್ನ, ಗಂಧ, ಮಾಲೆ, ಕುಂಕುಮಗಳನ್ನ ಹಚ್ಚಿ
ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಈಗ ಬಲಿ ಕೊಡ್ಲಿಕ್ಕೆ ಅಂತ ಕುರಿಯನ್ನು ಕರೆದುಕೊಂಡು ಬಂದು ಅದಕ್ಕೆಲ್ಲ ಸ್ನಾನ ಮಾಡಿಸಿ ಚೆನ್ನಾಗಿ ಅಲಂಕಾರ ಮಾಡಿ ಹೂವನ್ನು ಹಾಕಿ ಬಲಿಯ ಪೀಠಕ್ಕೆ ಕರೆದುಕೊಂಡು ಬರ್ತಾರಲ್ಲ, ಅದೇ ರೀತಿಯಲ್ಲಿ ಈ ಜಡಭರತನನ್ನು ನರಬಲಿಗೋಸ್ಕರ ಅಂತ ಚೆನ್ನಾಗಿ ಸ್ನಾನ ಮಾಡಿಸಿ ಗಂಧ ಮಾಲೆ ಆಭರಣ ಇವೆಲ್ಲದರಿಂದಾಗಿ ಅವನನ್ನು ಅಲಂಕಾರ ಮಾಡ್ತಾ ಇದ್ದಾರೆ, ಊಟ ಮಾಡಿಸ್ತಾ ಇದ್ದಾರೆ. ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದಾರೆ. ಅವನು ರುಚಿಕಟ್ಟಾದ ಆಹಾರ ಇದೆ ಅಂತ ಅನ್ಕೊಂಡು ಚೆನ್ನಾಗಿ ಭೋಜನ ಮಾಡ್ತಾ ಇದ್ದಾನೆ. ಈ ಬಲಿಯನ್ನ ಕೊಡುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹಾಡುಗಳನ್ನ ಸ್ತೋತ್ರಗಳನ್ನ ಇವನ್ನೆಲ್ಲವನ್ನು ಹೇಳ್ತಾ ಇರ್ತಾರೆ. ರಾಜ ಬೇರೆ, ವಾದ್ಯ ಘೋಷಗಳು ಇವೆಲ್ಲದರಿಂದ ಸಹಿತನಾಗಿ ಭದ್ರಕಾಳಿ ಎದುರುಗಡೆಯಲ್ಲಿ ತಂದು ಈ ಜಡಭರತನನ್ನ ನಿಲ್ಲಿಸ್ತಾ ಇದ್ದಾರೆ, ಇವನನ್ನು ಬಲಿ ಕೊಡ್ಬೇಕು ಅಂತ. ಅಥ ಪಣಯ ತಂ ಸ್ವವಿಧಿನ ಅಭಿಷಿಚ್ಯ ಆಹತೇನ ವಾಸಸ ಆಚ್ಛಾದ್ಯ ಭೂಷಣೇನ ಅನುಲೇಪ ಸ್ರಕ್ ತಿಲಕಾದಿಭಿಃ ಉಪಸ್ಕೃತಂ ಭುಕ್ತವಂತಂ ಧೂಪ ದೀಪ ಮಾಲ್ಯ ಲಾಜ ಕಿಸಲಯ ಅಂಕುರ ಫಲೋಪಹಾರ ಉಪೇತಯ ವೈಶಸ ಸಂಸ್ಥಯ ಮಹತಾ ಗೀತಸ್ತುತಿ ಮೃದಂಗ ಪಣವ ಘೋಷೇಣ ಚ ತಂ ಪುರುಷ ಪಶುಂ ಭದ್ರಕಾಳ್ಯಾಹ ಪುರತಃ ಉಪವೇಶಯಾಮಾಸು. ಭದ್ರಕಾಳಿ ಎದುರುಗಡೆಯಲ್ಲಿ ಕರೆದುಕೊಂಡು ಬಂದು ಚೆನ್ನಾಗಿ ಅಲಂಕಾರ ಮಾಡಿಸಿ, ಬಲಿ ಕಟ್ಟಿದ ಕುರಿಯಂತೆ ಚೆನ್ನಾಗಿ ಅಲಂಕಾರ ಮಾಡಿಸಿ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ಭದ್ರಕಾಳಿ ಎದುರುಗಡೆಯಲ್ಲಿ ತಂದು ನಿಲ್ಲಿಸ್ತಾ ಇದ್ದಾರೆ. ಆ ಶೂದ್ರ ರಾಜನ ಪುರೋಹಿತನ ಯಾರಿದ್ನೋ ಅವನು ಈ ನರ ಪಶುವಿನ ರಕ್ತವನ್ನ ತೆಗೆದುಕೊಂಡು ಭದ್ರಕಾಳಿಗೆ ಅದನ್ನ ಅಭಿಷೇಕ ಮಾಡಬೇಕು ಅಂತ ಅಂದುಕೊಂಡು ದೇವಿಯ ಮಂತ್ರವನ್ನು ಹೇಳಿ ಚೆನ್ನಾಗಿ ಅಭಿಮಂತ್ರಣ ಮಾಡಿದ್ದಾರೆ. ಆ ಕತ್ತಿಗೆ ತೀಕ್ಷ್ಣವಾದ ಭಯಂಕರವಾದಂತಹ ಕತ್ತಿಯನ್ನ ಎತ್ತಿಕೊಳ್ತಾ ಇದ್ದಾರೆ. ಎತ್ತಿಕೊಂಡು ಇವನ್ ತಲೆಗೆ ಹಾಕ್ಬೇಕು. ಅಥ ವೃಷಳ ರಾಜಪತಿ ಪುರುಷ ಪಶೋಹ ಅಸೃಗ ಆಸವೇನ ದೇವೀಂ ಭದ್ರಕಾಳೀಂ ಯಕ್ಷಮಾಣಃ ತದಾ ಅಭಿಮಂತ್ರಿತಂ ಅಸಿಂ ಅಧಿಕರಾಳಂ ನಿಶಿತಂ ಉಪಾದದೆ. ಅತ್ಯಂತ ಚೂಪಾದಂತಹ ಕತ್ತಿಯನ್ನ ತೆಗಿತಾ ಇದ್ದಾನೆ. ಅವನು ವಸ್ತುತಃ ಇವರೆಲ್ಲರೂ ಕೂಡ ತಾಮಸ ಸ್ವಭಾವದವರು. ಈ ರಾಜ ಎಲ್ಲ ಸಂತತಿಗೋಸ್ಕರ ಇನ್ನೊಬ್ಬರನ್ನ ಕೊಲ್ಲೋದೇನು, ತನಗೆ ಮಕ್ಕಳು ಹುಟ್ಟಬೇಕು ಅಂತ ಇನ್ನೊಬ್ಬರು ಯಾರೋ ಮಗನನ್ನ ಕೊಲ್ಲೋದು ಅಂತಂದ್ರೆ ಎಷ್ಟು ತಾಮಸ ವ್ಯಕ್ತಿತ್ವ ಅದು. ಧನದ ಮದ, ಸ್ಥಾನದ ಮದದಿಂದಾಗಿ ಅವನ ಮನಸ್ಸೆಲ್ಲ ಹಾಳಾಗಿ ಹೋಗಿತ್ತು. ಇಂತಹ ವ್ಯಕ್ತಿ ಭಗವಂತನ ವಿಶೇಷ ಸನ್ನಿಧಾನದಲ್ಲಿ ಇರುವಂತಹ, ಭಗವಂತನ ವಿಶೇಷ ಸನ್ನಿಧಾನ ಪಾತ್ರನಾದಂತಹ ಈ ಭರತನನ್ನ ಕರೆದುಕೊಂಡು ಹಿಂಸೆಯನ್ನ ಆಟದ ಹಾಗೆ ಮಾಡ್ತಾ ಇದ್ದಾನೆ. ಏನಿದು, ಯಾವುದೋ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ತನಗೆ ಮಕ್ಕಳಾಗಬೇಕು ಅನ್ನೋದಕ್ಕೋಸ್ಕರ ಅವನ ತಲೆಯನ್ನು ಕಡಿಯೋದು ಅಂತಂದ್ರೆ ಎಂಥ ಕ್ರೂರತನ ಇದು. ಈ ರೀತಿಯಾದಂತಹ ಕರ್ಮವನ್ನು ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ. ಈ ಭರತನಾದರೂ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟಿದ್ದಾನೆ, ಬ್ರಹ್ಮರ್ಷಿ ಕುಮಾರನಾಗಿದ್ದಾನೆ, ಯಾರಲ್ಲೂ ವೈರವನ್ನು ಮಾಡೋದಿಲ್ಲ, ಎಲ್ಲ ಜೀವಿಗಳನ್ನು ಕೂಡ ಪ್ರೀತಿಯಿಂದ ಕಾಣ್ತಾ ಇದ್ದಾನೆ. ಅಂಥವನನ್ನ ಬಲಿ ಕೊಡ್ತಾ ಇದ್ದಾರೆ ಅಂತ ಮೂರ್ತಿಯಲ್ಲಿ ಅಂತರ್ಗತಳಾದಂತಹ ಭದ್ರಕಾಳಿಗೆ ಗೊತ್ತಾಯ್ತು. ಈ ಬ್ರಾಹ್ಮಣನನ್ನ ಬಲಿ ಕೊಟ್ಬಿಟ್ರೆ, ಬಲಿ ಕೊಡ್ಲಿಕ್ಕೆ ಅಂತ ತಯಾರಾದಾಗ ದೇವಿಯ ಶರೀರದಲ್ಲೆಲ್ಲ ತಾಪ ಉಂಟಾಯ್ತು. ತನ್ನ ಮಕ್ಕಳನ್ನ ಯಾರಾದ್ರೂ ಎದುರುಗಡೆಯಲ್ಲಿರೋರು ತಪ್ಪು ಮಾಡದೇನೆ ಚೆನ್ನಾಗಿ ಹೊಡಿತಾ ಇದ್ರು ಅಂತಂದ್ರೆ ತಾಯಿಗೆ ಮೈ ಎಲ್ಲ ಬೆಂಕಿ ಬಂದು ಆ ಮಕ್ಕಳನ್ನು ಹೊಡಿತಾ ಇರೋರನ್ನು ಗದರಿಸಿ ಬೈದು ಹೇಗೆ ಕಳಿಸ್ತಾಳೋ ಅದೇ ರೀತಿಯಾಗಿ ಅಸಹನೀಯವಾದಂತಹ ಸಾಮರ್ಥ್ಯ ಇದೆ ಇವನಲ್ಲಿ. ಇವನನ್ನು ಹೊಡಿಲಿಕ್ಕೆ ಅಂತ ಬಂದಾಗ ದೇವಿಯ ಶರೀರದಲ್ಲಿ ತಾಪ ಉಂಟಾಗ್ತಾ ಇದೆ. ಅವಳು ಪ್ರತಿಮೆಯಲ್ಲಿ ಅಂತರ್ಗತಳಾದಂತಹ ದೇವಿ ಪ್ರತಿಮೆಯಿಂದ ಹೊರಗಡೆ ಬಂದು ವ್ಯಕ್ತಳ ಆಗ್ತಾ ಇದ್ದಾಳೆ. ಮೈ ಮುರಿಯೋ ಕೋಪ ಬಂದಿದೆ, ಇವು ಚೆನ್ನಾಗಿ ಇವರನ್ನು ಹಣದು ಬಿಡಬೇಕು ಅಂತ ಕೋಪ ಬಂದಿದೆ. ಹುಬ್ಬು ಗಂಟಿಕ್ಕಿದ್ದಾಳೆ, ಕೋರೆ ಹಲ್ಲುಗಳು. ಪ್ರಳಯ ಕಾಲದಲ್ಲಿರುವಂತಹ ದೇವಿಯ ರೂಪವನ್ನು ತಾಳಿದ್ದಾಳೆ. ಯಾವ ಕತ್ತಿಯಿಂದ ಇವನನ್ನು ಕೊಲ್ಲಬೇಕು ಅಂತ ಅವರೆಲ್ಲ ಸನ್ನದ್ಧರಾಗಿ ನಿಂತಿದ್ರು, ಅದೇ ಕತ್ತಿಯನ್ನ ತೆಗೆದುಕೊಂಡು ದುಷ್ಟ ಭಾವದ ಯಾವ್ಯಾವ ಪಾಪಿಗಳಿದ್ರು ಅವ್ರ ಎಲ್ಲರ ತಲೆಯನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ.
ತನ್ನ ಗಣಗಳು ಪಿಶಾಚ ಗಣಗಳು ಯಾವ್ದಿದ್ದ ಆ ಎಲ್ಲ ಗಣಗಳಿಗೆ ಆ ದುಷ್ಟರ ರಕ್ತವನ್ನು ಕುಡಿರಿ ಅಂತ ಹೇಳಿ ಆ ರಕ್ತಪಾನವನ್ನು ಮಾಡಿಸ್ತಾ ಇದ್ದಾಳೆ. ಚೆನ್ನಾಗಿ ಆ ಗಣದವರು, ಪಿಶಾಚ ಗಣದವರು, ಪ್ರೇತ ಗಣದವರು ಎಲ್ಲರೂ ಕೂಡ ಹಾಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದರಿಂದ ನಾವೆಲ್ಲ ಕಳಿಬೇಕಾದದ್ದೇನು ಅಂತಂದ್ರೆ, ಏವಮೇವ ಖಲು ಮಹದ್ ಅಭಿಚಾರ ಅತಿಕ್ರಮ ಕಾರ್ಸ್ನೇನ ಆತ್ಮನೇ ಫಲತಿ. ದೊಡ್ಡವರಿಗೆ ಹಿಂಸೆಯನ್ನ ಮಾಡಿದರೆ, ಅತಿಕ್ರಮವನ್ನು ಮಾಡಿದರೆ ಅದು ಪೂರ್ತಿಯಾಗಿ ಅದರ ಫಲ ಹೊಡೆಯೋದು ಯಾರಿಗೆ ಅಂತಂದ್ರೆ ಮಾಡಿದವರಿಗೇನೆ ಅದರ ಫಲ ಹೊಡೆಯುತ್ತೆ. ಇನ್ನೊಬ್ಬರಿಗೆ ಯಃ ಪರಸ್ಯ ವಿಷಮಂ ವಿಚಿಂತಯೇತ್ ಪ್ರಾಪ್ನುಯಾತ್ಸ ಕುಮತೆ ಸ್ವಯಂ ಹಿತತ್. ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಬೇಕು, ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡಬೇಕು, ಇನ್ನೊಬ್ಬರಿಗೆ ಮೋಸವನ್ನು ಮಾಡಬೇಕು ಅಂತ ಯಾವ ವ್ಯಕ್ತಿ ಬಯಸ್ತಾನೋ ಆ ಎಲ್ಲ ಅನರ್ಥವನ್ನು ಕೂಡ ಅವನೇ ಅನುಭವಿಸ್ತಾನೆ ಹೊರತಾಗಿ ಅವನಿಗೆ ಯಾವ ಅನರ್ಥವೂ ಕೂಡ ಇನ್ನೊಬ್ಬರಿಂದ ಆಗೋದಿಲ್ಲ. ಪರೀಕ್ಷಿತ್ ರಾಜ ಈ ಶಿರಚ್ಛೇದದ ಪ್ರಸಂಗ ಬಂದಾಗ್ಲೂ ಕೂಡ ಭರತ ಸ್ವಲ್ಪವೂ ಗಾಬರಿ ಪಡ್ಲಿಲ್ಲ. ಯಾರಿಗೆ ಭಯ? ಯಾರು ಈ ಶರೀರ ನನ್ನದು ಅನ್ನುವ ಅಭಿಮಾನವನ್ನು ಇಟ್ಟುಕೊಂಡು ಈ ಶರೀರದ ಮೇಲೆ ಅತಿಯಾದ ಅಭಿಮಾನವನ್ನು ತಾಳಿರ್ತಾರೋ ಅವರಿಗೆ ದುಃಖವಾಗೋದು. ನಾನು ಮಾಡ್ತಾ ಇದ್ದೇನೆ ಅನ್ನುವಂತಹ ಅತಿಯಾದ ದೃಢವಾದಂತಹ ಹೃದಯ ಗ್ರಂಥಿ ಯಾರಲ್ಲಿರತ್ತೋ ಅವರಿಗೆ ದುಃಖವಾಗೋದು. ಪರಮಾತ್ಮ ನನಗೆ ಆತ್ಮೀಯ ಮಿತ್ರ ಅಂತ ತಿಳಿದುಕೊಂಡಂತಹ ವ್ಯಕ್ತಿಗೆ ಎಂದೆಂದಿಗೂ ಕೂಡ ಇದರಿಂದ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಭಗವಂತ ಕಾಲಚಕ್ರ ಎಂಬ ಆಯುಧವನ್ನು ಇಟ್ಕೊಂಡಿದ್ದಾನೆ. ಕಾಲಚಕ್ರ ಅಂದ್ರೆ ಸಮಯ. ಎಲ್ಲರಿಗೂ ಅವರವರ ಸಮಯಕ್ಕೆ ಸರಿಯಾದ ಪಾಠವನ್ನ ಪರಮಾತ್ಮ ಕಲಿಸ್ತಾರೆ. ನಾವು ಏನೇ ದೊಡ್ಡ ಸಂಪತ್ತನ್ನ ಹಿಡಿದುಕೊಂಡು ಪರಮಾತ್ಮನ ಎದುರುಗಡೆಯಲ್ಲಿ ಜನರಿಗೆ ತೋರಿಕೆ ಜೀವನವನ್ನ ಮಾಡಿದಂತೆ ತೋರಿಸಿಕೊಂಡ್ರೂ ಕೂಡ ಭಗವಂತ ನಮ್ಮ ತೋರಿಕೆಯ ಮಾತುಗಳಿಗೆ ವಶನಾಗೋದಿಲ್ಲ. ಇವರ ಸ್ವಭಾವ ಏನಿದೆ, ವ್ಯಕ್ತಿತ್ವ ಏನಿದೆ ಅಂತ ನೈಜ ಸ್ವಭಾವವನ್ನ ಕಾಲದ ಮುಂದೆ ಬೆತ್ತಲು ಮಾಡಿ ಬಿಡುತ್ತಾನೆ. ಪರಮಾತ್ಮ ಕಾಲದ ನಿಯಾಮಕನಾಗಿದ್ದುಕೊಂಡು, ಕಾಲರೂಪಿಯಾಗಿದ್ದುಕೊಂಡು ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ಅಕುತೋ ಭಯರು, ಭಗವಂತನ ಭಕ್ತರಾದವರು ಪರಮಾತ್ಮ ಭಯವೇ ಇಲ್ಲ. ಯಾಕೆ ಅಂದ್ರೆ ತಂದೆ ತಾಯಿಗಳು ಪಕ್ಕದಲ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಭಯ ಉಂಟಾಗತ್ತೆ. ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಿಶ್ಚಯ ಇದ್ದಂತಹ ಜ್ಞಾನಿಗಳಿಗೆ ಭಯವಾದ್ರೂ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಹಾಗಾಗಿ ಶಿರಚ್ಛೇದದ ಪ್ರಸಂಗ ಬಂದರೂ ಕೂಡ ಯಾವ ವಿಕಾರಕ್ಕೂ ಒಳಗಾಗಲಿಲ್ಲ ಅನ್ನೋದು ದೊಡ್ಡ ಆಶ್ಚರ್ಯ ಏನಲ್ಲ. ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅನ್ನುವ ದೃಢವಾದ ವಿಶ್ವಾಸ ಎಂತಹ ದೊಡ್ಡ ಸ್ಥೈರ್ಯವನ್ನು ತೋರಿಸತ್ತೆ ಅನ್ನೋದಕ್ಕಷ್ಟೇ ಇದು ದೃಷ್ಟಾಂತವಾಗಬಲ್ಲದು. ನವಾ ಏತದ್ ವಿಷ್ಣುರಾತ ಅದ್ಭುತಂ ಯದ್ ಅಸಂಭ್ರಮ ಸ್ವಶಿರಚ್ಛೇದನೆ ಆಪಾತಿತೇಪಿ ವಿಮುಕ್ತ ದೇಹಾದಿ ಆತ್ಮಭಾವ ಸುದೃಢ ಹೃದಯ ಗ್ರಂಥೀನಾಂ ಸರ್ವಸತ್ವ ಸುಹೃದಾತ್ಮನಾಂ ನಿರ್ವೈರಾಣಾಂ ಸಾಕ್ಷಾತ್ ಭಗವತಃ ಅನಿಮಿಷಾರಿ ವರಾಯುಧೇನ ಅಪ್ರಮತ್ತೇನ ತೈಸ್ತೈಃ ಸ್ವಭಾವೈಃ ತೈಸ್ತೈಃ ಭಾವೈಃ ಅಭಿರಕ್ಷ್ಯಮಾಣಾನಾಂ ತತ್ಪಾದ ಮೂಲಂ ಅಕುತೋ ಭಯಂ ಆಶ್ರಿತಾನಾಂ ಭಾಗವತ ಪರಮಹಂಸಾನಾಂ. ಭಗವಂತನ ಭಕ್ತರಲ್ಲಿ ಶ್ರೇಷ್ಠರಾದಂಥವರಿಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಇಷ್ಟು ದೃಢವಾದ ವಿಶ್ವಾಸ ಇರುವಾಗ ಎಲ್ಲಿ ತಾನೇ ಭಯ ಉಂಟಾಗಲಿಕ್ಕೆ ಸಾಧ್ಯ? ಎಂದೆಂದಿಗೂ ಕೂಡ ಈ ಭಯಕ್ಕೆ ಅವಕಾಶವಿಲ್ಲ. ಭಯಗೊಳ್ಳಿಲ್ಲ ಅನ್ನೋದು ಆಶ್ಚರ್ಯಕರವಾದಂತಹ ಸಂಗತಿ ಅಲ್ಲ ಅಂತ ಹೇಳಿ ಈ ಸಂಗತಿಯನ್ನ ಮುಗಿಸ್ತಾ ಇದ್ದಾರೆ. ಮುಂದೆ ಏನಾಯ್ತು ಆ ಕಥೆಯನ್ನೆಲ್ಲ ಹೇಳ್ತಾರೆ. ಅದರ ಜೊತೆಯಲ್ಲಿ ಏಕಾದಶಿಯ ಮಹತ್ವವನ್ನು ಕೇಳಿದ್ದಾರೆ. ಅದರಿಂದ ಒಂದು 3-4 ನಿಮಿಷದಲ್ಲಿ ಅದರ ಬಗ್ಗೆ ಹೇಳ್ಬಿಡುತ್ತೇನೆ. ಮಹಾಭಾರತದಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ಮಾತು, ಅಹಿಂಸಾ ಸತ್ಯವಚನಂ ದಾನಮಿಂದ್ರಿಯ ನಿಗ್ರಹ ಏತೇಭ್ಯೋ ಹಿ ಮಹಾರಾಜ ತಪೋ ನ ಅನಶನಾತ್ ಪರಂ. ದೊಡ್ಡ ವ್ರತಗಳನ್ನ ಮಾಡ್ತಾ ಇರ್ತೇವೆ, ಹಿಂಸೆಯನ್ನ ಮಾಡದೇ ಇರೋದು, ಸತ್ಯವಾದದ್ದನ್ನು ಮಾತನಾಡೋದು, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸಜ್ಜನರು ಸಿಕ್ಕಾಗ ಯಥೇಷ್ಟವಾಗಿ ಅವರಲ್ಲಿ ದ್ರವ್ಯ ತ್ಯಾಗವನ್ನು ಮಾಡೋದ್ರ ಮುಖಾಂತರವಾಗಿ ದಾನವನ್ನು ಮಾಡೋದು, ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದು, ಇವೆಲ್ಲವೂ ಕೂಡ ದೊಡ್ಡ ತಪಸ್ಸು, ಇಂದ್ರಿಯ ನಿಗ್ರಹ. ಆದ್ರೆ ಈ ಎಲ್ಲ ತಪಸ್ಸಿಗಿಂತಲೂ ಕೂಡ ಮಿಗಿಲಾದದ್ದು ಉಪವಾಸ. ಏನ್ ಮಾಡ್ತೀರೋ ಬಿಡ್ತೀರೋ, ಏಕಾದಶಿ ಸಮುತ್ಥೇನ ವನ್ಹಿನಾ ಪಾತಕೇಂಧನಂ ಭಸ್ಮೀ ಭವತಿ ರಾಜೇಂದ್ರ ಅಪಿ ಜನ್ಮ ಶತೋದ್ಭವಂ. ಕೃಷ್ಣಾಮೃತ ಮಹಾರಣವದಲ್ಲಿರುವಂತಹ ಮಾತಿದು. ಏಕಾದಶಿ ವ್ರತವನ್ನ ಆಚರಣೆ ಮಾಡಿದಾಗ ನಮ್ಮ ಆತ್ಮನಲ್ಲಿ ಒಂದು ಬೆಂಕಿ ಉಂಟಾಗತ್ತೆ, ನಮ್ಮ ಯಾರ ಕಣ್ಣಿಗೂ ಕಾಣದೇ ಇರುವಂತಹ ಬೆಂಕಿ. ಅದು ಮನೆಯನ್ನ ಮನಸ್ಸನ್ನ ಸುಡೋದಲ್ಲ, ಆ ಮನಸ್ಸಿನಲ್ಲಿ ಉಂಟಾದಂತಹ ಪಾಪ ಕರ್ಮಗಳೆಂಬಂತಹ ಹತ್ತಿಯನ್ನ ಸುಟ್ಟು ಹಾಕುವಂತಹದ್ದು.
ನೂರಾರು ಜನ್ಮಗಳಲ್ಲಿ ಮಾಡಿದ ಪಾಪ ಕರ್ಮಗಳನ್ನ ಏಕಾದಶಿ ದಿವಸ ಉಪವಾಸವನ್ನ ಮಾಡುವುದರಿಂದಾಗಿ ನಾವು ಕಳೆದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಒಂದೊಂದರಲ್ಲೂ ಕೂಡ ಏನೇನೋ ಅಂತ ಹೇಳೋದು, ಅಯ್ಯೋ ಉಪವಾಸ ಮಾಡಿದ್ರೆ ದೇಹ ತುಂಬಾ ಬಳಲಿ ಬಿಡತ್ತೆ ಅಂತ ಹೇಳ್ತಾರೆ. ಉಪವಾಸ ಮಾಡಿದಾಗ ಇರುವಷ್ಟು ಚೈತನ್ಯ ಊಟ ಮಾಡಿದ ದಿವಸ ಇರೋದಿಲ್ಲ, ಬಹಳ ಆಯಾಸವಾಗತ್ತೆ. ಊಟ ಮಾಡಿದ ತಕ್ಷಣ ಹೊಟ್ಟೆ ಭಾರ ಆಗಿ ಕಣ್ಣೆಲ್ಲ ಕಪ್ಪು ಕವಿದು ನಿದ್ದೆ ಬರಬೇಕು ಅಂತ ಅನಿಸುತ್ತೆ. ಇದರಿಂದ ಮನಸ್ಸಿನ ಅಭಿವೃದ್ಧಿ, ದೈಹಿಕವಾದ ಆರೋಗ್ಯಗಳು, ಶಾರೀರಿಕವಾದಂತಹ ಸೌಷ್ಠವ, ರೂಪ ಇವೆಲ್ಲವೂ ಕೂಡ ಉಂಟಾಗತ್ತೆ. ದೇಹದ ಮೇಲೆ ಒಳ್ಳೆ ಪರಿಣಾಮ, ಬುದ್ಧಿಶಕ್ತಿ ಒಂದೊಂದಲ್ಲ ಅನೇಕ ಇದೆ. ಅದರಲ್ಲೂ ಕೂಡ ಕೃಷ್ಣ ಹೇಳಿದ್ದಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಎಲ್ಲ ವಿಷಯ ಪದಾರ್ಥಗಳನ್ನ ನಾವು ಗೆದ್ದು ಬಿಡಬಹುದು, ಆದರೆ ನಮ್ಮ ಇಂದ್ರಿಯಗಳನ್ನ ಗೆಲ್ಲೋದು ಬಹಳ ಕಷ್ಟ. ಇಂದ್ರಿಯಗಳಲ್ಲೂ ಕೂಡ ರಸನೇಂದ್ರಿಯವನ್ನು ಗೆಲ್ಲೋದು ಬಹಳ ಕಷ್ಟ. ಆ ಗೆಲ್ಲುವುದಕ್ಕೋಸ್ಕರ ಇರುವಂತಹ ಒಂದು ವ್ರತ, ಭಗವಂತನಿಗೆ ಅತ್ಯಂತ ಪ್ರೇಮಾಸ್ಪದವಾದಂತಹ ವ್ರತ ಏಕಾದಶಿ ವ್ರತ. ನಿರಾಹಾರರಾಗಿದ್ದುಕೊಂಡು ಭಗವಂತನ ಧ್ಯಾನವನ್ನು ಮಾಡ್ತಾ ಈ ದಿನವನ್ನು ಕಳೆಯಬೇಕು ಅಂತ ಅನೇಕ ಪ್ರಮಾಣಗಳಿವೆ. ಬಹಳ ಅಶಕ್ತರಾಗಿದ್ದೇವೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾದರೆ ಹಣ್ಣುಗಳನ್ನಾದ್ರೂ ತಿಂದುಕೊಂಡು ಉಪವಾಸವನ್ನು ಮಾಡಬೇಕು. ಹಂತ ಹಂತವಾಗಿ ಸ್ವಲ್ಪ ಫಲಾಹಾರವನ್ನು ಮಾಡಿಕೊಂಡು ಒಂದಿಷ್ಟು ಏಕಾದಶಿಗಳನ್ನ, ಆ ನಂತರದಲ್ಲಿ ಮಾಡುವ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಂಡು ಫಲಾಹಾರವನ್ನು ಮಾಡಿಕೊಂಡು ಫಲಗಳನ್ನಷ್ಟೇ ತಿಂದುಕೊಂಡು, ಶಕ್ತಿ ಇದ್ದವರು ಪೂರ್ತಿಯಾಗಿ ಉಪವಾಸವನ್ನು ಮಾಡಿಕೊಂಡು, ತುಂಬಾ ಬಳಲಿಕೆ ಉಂಟಾಯಿತು ಅಂದ್ರೆ ಒಂದು ಗ್ಲಾಸ್ ಹಾಲನ್ನು ನೀರನ್ನು ಕುಡಿದುಕೊಂಡು ಈ ಏಕಾದಶಿ ಉಪವಾಸವನ್ನ ಬರೀ ಬ್ರಾಹ್ಮಣ ಮನುಷ್ಯ ಮಾತ್ರರಾದವರು ಎಲ್ಲರೂ ಕೂಡ ಮಾಡಬೇಕು. ಅಂತಹ ಅಪೂರ್ವವಾದಂತಹ ವ್ರತ ಈ ಏಕಾದಶಿ ವ್ರತ. ಅಂತಹ ವ್ರತ ಇವತ್ತು ವೈಕುಂಠ ಏಕಾದಶಿ. ಎಲ್ಲ ಏಕಾದಶಿಗಳು ಮಹತ್ವವೇ, ವೈಕುಂಠ ದ್ವಾರ ಇವತ್ತು ತೆರೆದಿರತ್ತೆ ಅಂತ ಇವತ್ತು ವಿಶೇಷ. ಅಂತಹ ಪ್ರಸಿದ್ಧವಾದಂತಹ ಈ ಏಕಾದಶಿ ವ್ರತವನ್ನ ಎಲ್ಲರೂ ಕೂಡ ಆ ಏಕಾದಶಿ ದಿವಸದಲ್ಲಿ ಭಗವದ್ಗೀತೆ ಭಾಗವತದ ಒಂದೊಂದು ಅಕ್ಷರಗಳನ್ನು ಓದೋದು ಕೇಳೋದು ಕೂಡ ಮಹತ್ಫಲವನ್ನು ತಂದು ಕೊಡುತ್ತೆ. ಅಂತಹ ಫಲವನ್ನು ಪರಮಾತ್ಮ ಕರುಣಿಸಿದ್ದಾನೆ. ಆ ಪರಮಾತ್ಮನಿಗೆ ಈ ಪಾಠವನ್ನ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.